ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ VTV ಬಳ್ಳಾರಿ. ಇವತ್ತು ನಾವು ಏಕಲವ್ಯ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಆ್ಯಂಡ್ ಕಂಪ್ಯೂಟರ್ ಕ್ಲಾಸಸ್ಗೆ ಬಂದಿದ್ದೀವಿ. ಬನ್ನಿ, ಇಲ್ಲಿ ಅವರು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದಾರಂತೆ ಕಂಪ್ಯೂಟರ್ ಸಿಸ್ಟಮು. ಬನ್ನಿ, ಇದರಷ್ಟು ಇನ್ನಷ್ಟು ಮಾಹಿತಿನ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಸರ್, ಈ ಇನ್ಸ್ಟಿಟ್ಯೂಟ್ನ ಎಷ್ಟು ವರ್ಷದಿಂದ ಆಯಿತು ಸ್ಟಾರ್ಟ್ ಮಾಡಿ? ನನಗೆ 1 ಇಯರ್ ಆಯ್ತು ಮೇಡಮ್. 1 ಇಯರ್ ಆಯಿತು. ಸರ್, 1 ಇಯರಿಂದನೂ ಫ್ರೀ ಸರ್ವಿಸೇ ಮಾಡ್ತಿದ್ದೀರಾ? ಹೌದು ಮೇಡಮ್. ಸರ್, ಏನು ಪರ್ಪಸ್ಸಿಂದ ಮಾಡ್ತಾ ಇದ್ದೀರಾ ಸರ್? ಏನಂದರೆ ಮೇಡಮ್, ಅಂದರೆ ಏನಕ್ಕೋಸ್ಕರ ಮಾಡ್ತಾ ಇದ್ದೀರಾ ಸರ್ ಫ್ರೀಯಾಗಿ ಅಂತ? ಓಕೆ, ನಾನು ಈಗ ಸಾಧಾರಣವಾಗಿ ಬಡ ಕುಟುಂಬದಿಂದ ಬಂದಿರೋ ನಾನು. ಸೊ ಹಂಗಾಗಿ ನಾನು ಎಜುಕೇಷನ್ ಮಾಡೋ ಟೈಮಲ್ಲಿ ಭಾಳಷ್ಟು ಸ್ಟ್ರಗಲ್ ಬಿದ್ದಿದ್ದೀನಿ. ಸೊ ಆ ಥರನೇ ಹುಡುಗರಿಗೆ ಈ ಥರ ಸ್ಟ್ರಗಲ್ ಬಿಡಬಾರ್ದನ್ನೋ ಕಾರಣಕ್ಕೆ ಅತಿ ಕಡಿಮೆ ದರದಲ್ಲಿ ನಾನು ಹುಡುಗರಿಗೆ ಎಜುಕೇಷನ್ ಹೇಳ್ಕೊಡ್ತಾ ಇದ್ದೀನಿ ಮೇಡಮ್. ಸರ್, ಇಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ? ನಮ್ಮಲ್ಲಿ 80 ಜನ ಇದ್ದಾರೆ ಮೇಡಮ್. ಸರ್, ಅಂದರೆ ಏಜ್ ಲಿಮಿಟು ಆ ಥರ ಏನಾದರೂ ಇದೆಯಾ ಇಲ್ಲಿ? ಆ ಥರದ್ದೇನಿಲ್ಲ ಮೇಡಮ್. ಸರ್, ಯಾರಾದರೂ ಬೇಕಾದರೆ ಬಂದು ಕಲಿಬೋದು ನಿಮ್ಮಲ್ಲಿ? ಬರ್ಬೋದು ಮೇಡಮ್. ಓಕೆ, ಇಲ್ಲಿವರೆಗೂ ಎಷ್ಟು ಜನ ಇಲ್ಲಿ ಕಲ್ತ್ಕೊಂಡು ಹೊರಗಡೆ ಹೋಗಿದ್ದಾರೆ ಸರ್? ಈಗ ಸ್ಟಾರ್ಟ್ ಮಾಡಿಬಿಟ್ಟು ನಂದು ಸಿರುಗುಪ್ಪದಲ್ಲಿ ಒಂದು ಬ್ರಾಂಚ್ ಇದೆ, ಇಲ್ಲೊಂದು ಬ್ರಾಂಚ್ ಇದೆ ಮೇಡಮ್. ಸಿರುಗುಪ್ಪದಲ್ಲಿ ಅಲ್ಲೊಂದು 80 ಜನ ಇದ್ದಾರೆ, ಇಲ್ಲೊಂದು 60 ಜನ ಇದ್ದಾರೆ. ಇಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟು ಒಂದು 3 ತಿಂಗಳಾಯಿತು. 3 ತಿಂಗಳಿಂದನೂ ಸ್ಟೂಡೆಂಟ್ಸ್ ಕಂಟಿನ್ಯೂ ಆಗಿ ಬರ್ತಾನೆ ಇದ್ದಾರಾ ಸರ್? ಹೌದು ಮೇಡಮ್, ಬರ್ತಾ ಇದ್ದಾರೆ. ಸರ್, ಇದೆಲ್ಲ ಮಾಡೋಕ್ಕೆ ಒಂದು ಕಾರಣ ಏನು? ನಿಮಗೆ ಅನ್ನೋದೊಂದು ಇನ್ಸ್ಪಿರೇಷನ್ ಇರ್ತಾರಲ್ಲ, ಸೊ ನಾನು ಈ ಸೋಷಿಯಲ್ ಸರ್ವಿಸ್ ಮಾಡಬೇಕು, ಈ ಫೀಲ್ಡಲ್ಲಿ ನಾನು ರನ್ ಆಗಬೇಕು, ಈ ಥಾಟ್ ಎಲ್ಲ ಬರೋಕ್ಕೆ ಯಾವುದೋ ಒಂದು ಇನ್ಸ್ಪಿರೇಷನ್ ಇರ್ತಾರೆ. ಸೊ ಅವ್ರು ಯಾರಾದರೂ ಇದ್ದರೆ ನಮ್ಮ ಹತ್ರ ಶೇರ್ ಮಾಡ್ಕೊತೀರಾ ಸರ್? ಆ ಥರ ಅನ್ನೋದು ನನಗೇನಿಲ್ಲ ಮೇಡಮ್. ನಾನು ನನ್ನ ಲೈಫಲ್ಲಿ ಬಿಡ್ದಿರೋ ಸ್ಟ್ರಗಲ್ನೇ ಯಾರೂ ಬೀಳಬಾರ್ದು, ಹುಡುಗರಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಡಬೇಕು ಅನ್ನೋದೊಂದು ಕಾನ್ಸೆಪ್ಟಿಂದ ನಾನು ಬಂದಿರೋನು ಅಷ್ಟೇ. ಸರ್, ಈ ಫೀಲ್ಡಲ್ಲಿ ಇದ್ದೀರಾ, ಸೊ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಎಲ್ಲ ಹೇಗಿದೆ ಸರ್? ಫ್ಯಾಮ್ಲಿನೂ ಸಪೋರ್ಟ್ ಮಾಡ್ತಾರೆ ಮೇಡಮ್. ಯಾಕಂದರೆ ಅವ್ರಿಗೂ ಗೊತ್ತಲ್ಲ ಈಗ ಎಜುಕೇಷನ್ ಯಾವ ಥರ ಇದೆ ಏನು ಎತ್ತ ಅಂತ. ಸೊ ಅವ್ರೂ ಸಪೋರ್ಟ್ ಮಾಡ್ತಾರೆ. ಸರ್, ನಿಮ್ಗೆ ಇದೊಂದೇ ವೃತ್ತಿ ಇದೆಯಾ, ಇಲ್ಲ ಬೇರೆ ಬೇರೆ ಬಿಸ್ನೆಸ್ ಯಾವುದಾದ್ರೂ ಇದೆಯಾ ಸರ್? ನಂದು ಬೇರೆ ಬಿಸ್ನೆಸ್ ಕೂಡ ಇದೆ ಮೇಡಮ್. ಸರ್, ಮತ್ತೆ ಬೇರೆ ಬಿಸ್ನೆಸ್ ಮೇಲೆ ಹೋಗ್ಬಿಡ್ತೀರಾ? ಈಗೆಲ್ಲ ಒಂದು ಕಾಲ್ ಬಂತು, ಎಮರ್ಜೆನ್ಸಿ ಕಾಲ್ ಇದೆ, ಇಲ್ಲೆಲ್ಲ ಸ್ಟೂಡೆಂಟ್ಸ್ನ ಬಿಟ್ಟು ಹಾಗೆ ಹೋಗೋಕ್ಕಾಗಲ್ಲ ಅಲ್ವಾ? ಇದನ್ನೆಲ್ಲ ಯಾರು ಮ್ಯಾನೇಜ್ ಮಾಡ್ಕೊತಾರೆ? ಇದನ್ನೆಲ್ಲ ನಮ್ಮ ಮಿಸ್ಸಸ್ ಮೇಂಟೈನ್ ಮಾಡ್ತಾರೆ ಮೇಡಮ್. ಇದ್ರ ಬಗ್ಗೆ ನಿಮ್ಮ ಮಿಸ್ಸಸ್ಗೂ ಐಡಿಯಾ ಇದೆ ಅಂತ ಹೇಳ್ತೀರಾ? ಹೌದು ಮೇಡಮ್. ಓಕೆ, ನಿಮ್ಮ ಸಕ್ಸಸ್ಸಲ್ಲಿ ನಿಮ್ಮ ವೈಫ್ ಬೆನ್ನೆಲುಬಿದೆ ಅಂತ ಹೇಳ್ತೀರಾ, ಹೌದಾ ಇಲ್ವಾ? ಖಂಡಿತ ಮೇಡಮ್, 100%. ಓಕೆ, ನಮಸ್ಕಾರ ಮ್ಯಾಮ್. ನಿಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ನವ್ಯಶ್ರೀ ಅಂತ. ಮ್ಯಾಮ್, ಇಲ್ಲಿ ನೀವೇನು ಮಾಡ್ತಿದ್ದೀರಾ? ನಾನಿಲ್ಲಿ ಅವರಿಗೆಲ್ಲ ಹೇಳ್ಕೊಡ್ತೀವಿ. ನಾನಿಲ್ಲಿ ಟೀಚಿಂಗ್ ಮಾಡ್ತೀನಿ. ಹಾಂ, ಮ್ಯಾಮ್, ಇಲ್ಲಿ ನೀವು ಏನು ಮಾಡ್ತಾ ಇರ್ತೀರಾ ಮ್ಯಾಮ್? ಹುಡುಗರನ್ನೆಲ್ಲ ನೋಡ್ಕೊತಿರ್ತೀನಿ. ಹುಡುಗರಿಗೆ ಏನಾರು ಡೌಟ್ಸ್ ಬಂದರೆ ಹೇಳ್ತೀನಿ. ಸ್ಟಾಫ್ ಇದೆ, ಬಟ್ ನಾನು ಕೂಡ ಹೇಳ್ಕೊಡ್ತಿರ್ತೀನಿ. ನಿಮ್ಮ ಕೈಯಲ್ಲಿ ಆಗಿರೋ ಸರ್ವಿಸ್ನ ನೀವು ಮಾಡ್ತಾ ಇರಾ? ಸುಮ್ಮನೆ ಮನೇಲಿ ಕುತ್ಕೊಂಡು ಏನಕ್ಕೆ ಇಲ್ಲಿ ಬಂದು ಮಕ್ಕಳಿಗೆಲ್ಲ ಹೇಳ್ಕೊಡೋಣ ಅಂತ ಬಂದು ಮಾಡ್ತಾ ಇದ್ದೀರಾ? ಹಾಂ, ಹೌದು ಮ್ಯಾಮ್. ಯಾಕೆಂದರೆ ಮನೇಲಿ ಒಂದು ಹೆಣ್ಣುಡುಗಿ ಅಂತ ಅಂದಮೇಲೆ ಅದು ವೈಫ್ ಆಗಿ ಮನೇಲಿ ತುಂಬಾ ಕೆಲಸಗಳಿರ್ತವೆ. ಮನೆ ಅಡುಗೆ ಆಗಿರ್ಬೋದು, ಮಕ್ಕಳು, ಅತ್ತೆ ಮಾವ, ಅದೆಲ್ಲ ಬಿಟ್ಟು ನೀವು ಇಲ್ಲಿಗೂ ಬರ್ತಾ ಇದ್ದೀರಲ್ಲ, ನಿಮ್ಗೆ ಇದ್ರ ಮೇಲೆ ಏನು ಅನಿಸಿಕೆ, ಏನು ಅನ್ನಿಸ್ತಿದೆ ಮ್ಯಾಮ್? ನಿಮ್ಗೆ ಖುಷಿ ಆಗ್ತಿದೆಯಾ ಇಲ್ವಾ? ನಿಮ್ಗೆ ಏನಾದರೂ ಕಷ್ಟ ಆಗ್ತಿದೆಯಾ ಡೈಲಿ ಬರೋಕ್ಕೆ ಹೋಗೋಕ್ಕೆ? ಇಲ್ಲ, ಕಷ್ಟ ಅಂತ ಏನಿಲ್ಲ. ಎಲ್ಲ ಮನೇಲಿ ಕೆಲಸ ಮಾಡಿಕೊಂಡು ನನ್ನ ಮಗನ ಸ್ಕೂಲಿಗೆ ಕಳಿಸಿ ಎಲ್ಲ ಮಾಡಿ ಬರ್ತೀನಿ. ನೋಡಿ, ತುಂಬ ಕಷ್ಟ ಬೀಳ್ತಾ ಇದ್ದೀರಾ ಹಂಗಾದ್ರೆ. ಬೆಳಿಗ್ಗೆನೇ ಎದ್ದು ಎಲ್ಲ ಮಾಡಿ ಮುಗಿಸಿ ಇಲ್ಲಿಗೆ ಬರೋಕ್ಕೆ ತುಂಬಾ ಟೈಮ್ ಆಗುತ್ತೆ. ಬಟ್ ಇದರಲ್ಲೂ ನೀವು ರನ್ ಆಗ್ತಿದ್ದೀರಾ. ಇನ್ನಷ್ಟು ಸೇವೆಗಳನ್ನ ಮಾಡಿ ಅಂತ ನಮ್ಮ VTV ಪರವಾಗಿ ತುಂಬ ಥ್ಯಾಂಕ್ಸ್ ಹೇಳ್ಕೊತಿದ್ದೀನಿ ಮ್ಯಾಮ್. ಮ್ಯಾಮ್, ನಿಮ್ಮ ಹಸ್ಬೆಂಡ್ ಅವರು ಇಷ್ಟೆಲ್ಲ ಸಾಮಾಜಿಕವಾಗಿ ಎಲ್ರಿಗೂ ಹೆಲ್ಪ್ ಮಾಡ್ತಾ ಇದ್ದಾರೆ, ಸಮಾಜ ಸೇವೆ ಅನ್ನೋ ವೃತ್ತಿಯಲ್ಲಿ ಬಂದುಬಿಟ್ಟಿದ್ದಾರಲ್ಲ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಮ್ಯಾಮ್? ಏನೂ ಇಲ್ಲ, ಒಂದು 10 ಮಂದಿಗೆ ಒಳ್ಳೆ ಆಗುತ್ತೆ ಅಂತಂದರೆ ನಂದು ಯಾವಾಗಲೂ ಸಪೋರ್ಟ್ ಇದ್ದೇ ಇರುತ್ತೆ ನಮ್ಮ ಮನೆಯವರಿಗೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮ್ಮ ಹೆಸರು? ಹನುಮ ಕಿಶೋರ್ ಅಂತ. ಓಕೆ ಸರ್, ನಿಮ್ಗೆ ಈ ಟ್ರಸ್ಟ್ ಹೇಗೆ ಗೊತ್ತು? ಈ ಟ್ರಸ್ಟಿನ ಮಾಹಿತಿ ಏನು ನಮಗೆಲ್ಲ ತಿಳಿಸ್ಕೊಡ್ತೀರಾ? ಸುಮಾರು ತೇಜ ನಮ್ಮ ಹುಡುಗ ಆಲ್ಮೋಸ್ಟ್ ಸುಮಾರು 10 ವರ್ಷದಿಂದ ನನಗೆ ಪರಿಚಯ, ಅದಕ್ಕಿಂತ ಜಾಸ್ತಿನೇ ಇದೆ. ಮೊದಲಿಂದನೇ ಸೇವೆ ಅನ್ನೋದೊಂದು ಭಾವ ಇದೆ ನಮ್ಮ ತೇಜ ಹತ್ರ. ಸೊ ಅದಕ್ಕಿಂತ ಸುಮಾರು ಹಲವಾರು ಕಾರ್ಯಕ್ರಮಗಳು ಟ್ರಸ್ಟ್ ಹೆಸರು ಮೇಲೆ ಮಾಡಿದ್ದಾನೆ. ಇವಾಗ ಏಕಲವ್ಯ ಇನ್ಸ್ಟಿಟ್ಯೂಷನು ಮಾಡಿದ್ದಾನೆ. ಅದರಲ್ಲಿ ತುಂಬ ಕಡಿಮೆ ಫೀಸಲ್ಲಿ ನಮಗೆ ಟೈಪಿಂಗ್ ಆಗಲಿ, GST ಸರ್ಟಿಫಿಕೇಟ್ಸ್ ಆಗಲಿ, TDS ಆಗಲಿ, ಇನ್ನು ಸುಮಾರು ಅನೇಕ ಕಂಪ್ಯೂಟರ್ ಕೋರ್ಸಸ್ ಆಗಲಿ ಎಲ್ಲವನ್ನು ಸೇವೆ ಉದ್ದೇಶದಿಂದ ಮಾಡ್ತಿದ್ದಾನೆ. ಸೊ ಇಂಥ ಸೇವೆಗಳು ನಮ್ಮ ಬಳ್ಳಾರಿಯಲ್ಲಿ ತುಂಬ ಅವಶ್ಯಕತೆ ಇದೆ ಇವಾಗ. ಯಾಕಂದರೆ ತುಂಬ ಮಕ್ಕಳು ಇನ್ನು ಹಾರ್ಡ್ಲಿ ಕಾಲೇಜಲ್ಲಿ ಅವರಿಗೆ ಇವಾಗ ಕಂಪ್ಯೂಟರ್ ಅನ್ನೋದೊಂದು ಬೇಸಿಕ್ ನೀಡ್ ಆಗಿಬಿಟ್ಟಿದೆ. ಅದರಲ್ಲಿ ನಮ್ಮ ತೇಜ ಅಂತ ಅವರು ಹುಡುಗರು ಚೆನ್ನಾಗಿ ಮಾಡ್ತಿದ್ದಾರೆ. ಹುಡುಗರು ಆಲ್ಮೋಸ್ಟ್ ಸುಮಾರು ಒಂದು 40-50 ಜನ ಮೇಲೆ ಇದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ ನಮ್ಮ ಟ್ರಸ್ಟಲ್ಲಿ, ಏಕಲವ್ಯ ಇನ್ಸ್ಟಿಟ್ಯೂಟಲ್ಲಿ. ಇದಕ್ಕೊಂದು ನಾನು ಅಭಿನಂದಿಸ್ತೀನಿ ನಮ್ಮ ತೇಜ ಅವ್ರನ್ನ.
ಒಳ್ಳೆ ಕಾರ್ಯಕ್ರಮ ಇನ್ನೂ ಮುಂದೆ ಆಗಲಿ ಅಂತೇಳಿ ನಾನು ಕೋರ್ತಾ ಇದ್ದೀನಿ. ಸರ್ ತೇಜು ಸರ್ ಅವ್ರದ್ದು ಮತ್ತೆ ನಿಮ್ಮದು ಮಧ್ಯೆ ಇರೋ ಸ್ನೇಹ ಬಂಧನ ಹೇಗೆ ನಮ್ಮ ಹತ್ರ ಶೇರ್ ಮಾಡ್ಕೊತೀರಾ ಸರ್? ಫ್ರೆಂಡ್ಶಿಪ್ ಅನ್ನೋದು ಡಿಸ್ಕ್ರೈಬ್ ಮಾಡೋಕ್ಕಾಗಂಗಿಲ್ಲ. ಯಾಕಂದರೆ ಇವತ್ತು ನಿನ್ನೆ ಮೊನ್ನೆ ಸುಮಾರು 10 ವರ್ಷ ಮೇಲಿಂದ ಇದೆ ನಾವು. ಇನ್ನು ಐ ಥಿಂಕ್ ಕಾಲೇಜ್ ಡೇಸಿಂದನೇ ಇದೆ. ನಮ್ಮ ತೇಜ ಓದ್ಕೊತಿದ್ದ ಕಾಲೇಜಲ್ಲಿ, ಅವತ್ತಿಂದ ಇದೆ. ಸೊ ಅದು ಡಿಸ್ಕ್ರೈಬ್ ಮಾಡೋಕ್ಕೆ ತುಂಬ ಪದಗಳು ಸಾಲಂಗಿಲ್ಲ. ಸರ್ ನಿಮ್ಗೆ ಹೇಗೆ ಅನ್ನಿಸ್ತಿದೆ ಸರ್, ನಿಮ್ಮ ಸ್ನೇಹಿತರು ಬಂದ್ಬಿಟ್ಟು ಇಷ್ಟೆಲ್ಲ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ನಿಮ್ಮ ಬೆನ್ನೆಲುಬಾಗಿ ನಿಲ್ತಿದ್ದಾರಲ್ಲ, ನಿಮ್ಗೆ ಏನು ಅನ್ನಿಸ್ತಿದೆ ಅವ್ರ ಬಗ್ಗೆ ಹೇಳೋದಾದರೆ ನೀವು ಏನು ಹೇಳ್ತೀರಾ ಸರ್ ನಮಗೆ? ನನಗೆ ಫಸ್ಟ್ ಬಂದ್ಬಿಟ್ಟು ನಮ್ಮ ತಂದೆ ಆದಮೇಲೆ ಎರಡನೇ ಯಾರೋ ಸಪೋರ್ಟ್ ಮಾಡೋರು ಅಂದ್ರೆ ನಮ್ಮ ಅಣ್ಣನೇ ಅವರು. ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಒಂದು 4 ಮಾತು ಅವ್ರ ವ್ಯಕ್ತಿತ್ವ ಬಗ್ಗೆ ಆಗಿರ್ಬೋದು, ಅವ್ರು ಹೇಗೆ ನಡ್ಕೊತಾರೆ ಏನು ಅಂತ, ಅವ್ರ ಬಗ್ಗೆ ಒಂದು 4 ಮಾತು ಹೇಳೋದಾದರೆ ನಮ್ಗೆ ಏನು ಹೇಳ್ತೀರಾ ಸರ್? ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಣ್ಣ. ನನ್ನ ಫ್ಯಾಮ್ಲಿಯಲ್ಲಿ ನಾನು ಒಡ ಹುಟ್ಟಿದ ಸ್ವಂತ ಅಣ್ಣ ಯಾವ ಥರ ಸಪೋರ್ಟ್ ಮಾಡಿದಾರೋ, ನಾನು ಎಲ್ಲ ಕೆಲಸಕ್ಕೂ ನಾನು ಏನು ಮಾಡ್ತೀನಿ ಅನ್ನೋದ್ರೂ ಅದು 100% ಸಪೋರ್ಟ್ ಮಾಡಿ ಮುಂದಕ್ಕೆ ಕಳಿಸಿದ್ದಾರೆ ಅವರು. ಸರ್ ಮತ್ತು ನಿಮ್ಮ ಏಕಲವ್ಯ ಇನ್ಸ್ಟಿಟ್ಯೂಟಲ್ಲಿ ಏನೇನು ಕೋರ್ಸಸ್ ಇದ್ದಾವೆ, ಹೇಗೆಲ್ಲ ನೀವು ಟೀಚ್ ಮಾಡ್ತೀರಾ ಸರ್ ಸ್ಟೂಡೆಂಟ್ಸ್ಗೆ? ನಮ್ಮಲ್ಲಿ ಫ್ಯಾಕಲ್ಟಿ ಇದೆ ಮೇಡಮ್. ಈಗ ನಾವು ಏನು ಕೋರ್ಸ್ ಕಲಿಸ್ಕೊಡ್ತಿದ್ದೀವಲ್ಲ ಅದೇ ಕೋರ್ಸು ಹೊರಗಡೆ ಪ್ರೈವೇಟ್ ಇನ್ಸ್ಟಿಟ್ಯೂಷನಲ್ಲಿ 15,000 to 18,000 ತಗೊತಾರೆ. ಜಸ್ಟ್ ನಾವು ಮಿನಿಮಮ್ ಫೀಸು 2,190 rupeesಗೆ ಅದನ್ನೆಲ್ಲ ಕಲಿಸ್ಕೊಡ್ತೀವಿ ಮೇಡಮ್. ಜೊತೆಗೆ ಈಗ ಅಪ್ಡೇಟ್ ಆಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಒಂದು ಬಂದಿದೆ. ಈಗ ಹುಡುಗರಿಗೆ ಜಾಬ್ ಬೇಕಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ತುಂಬ ಇಂಪಾರ್ಟೆಂಟ್. ಈಗ ಅದೇ ಕೋರ್ಸು ಹುಡುಗರು ಹೊರಗಡೆ ಕಟ್ಟಿ ಕಲಿಬೇಕಂತಂದರೆ 50,000 2 ಲಕ್ಷ ತನಕ ಚಾರ್ಜ್ ಮಾಡ್ತಾರೆ. ಸೊ ನಾವು 5,999ಗೆ ಅವ್ರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಕೊಟ್ಟು ಅವ್ರಿಗೆ ರೆಸ್ಯೂಮ್ ಬಿಲ್ಡ್ ಮಾಡಿ ಯಾವ ಥರ ಇಂಟರ್ವ್ಯೂ ಫೇಸ್ ಮಾಡ್ಬೇಕು ಅನ್ನೋದನ್ನು ನಾವೇ ಕಲಿಸಿ ಅವ್ರು ಟ್ರೈನ್ ಅಪ್ ಮಾಡಿ ಕಳಿಸ್ತೀವಿ ಮೇಡಮ್. ಓಕೆ, ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ಇನ್ನೂ ಇದ್ರ ಬಗ್ಗೆ ಆ ಸ್ಟೂಡೆಂಟ್ಸ್ನೇ ಕೇಳಿ ಅವ್ರ ಹತ್ರನೇ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ. ನಮಸ್ಕಾರ ಮ್ಯಾಮ್. ತಮ್ಮ ಹೆಸರು? ಇಂದ್ರಜಾ ಮ್ಯಾಮ್. ನೀವು ಎಷ್ಟು ವರ್ಷದಿಂದ ಇಲ್ಲಿ ಕಲಿತಾ ಇದ್ದೀರಾ? 2 months ಆಯ್ತು ಮ್ಯಾಮ್ ನಾನು ಬಂದು. 2 months ಆಯ್ತಾ ಬಂದು? ಹೌದು ಮ್ಯಾಮ್. ಓಕೆ, ನಿಮ್ಗೆ ಇಲ್ಲಿ ಹೆಂಗಿದೆ, ನಿಮಗೆ ಅವ್ರು ಟೀಚ್ ಮಾಡ್ತಾರಲ್ಲ ಆ ವಿಧಾನ ನಿಮ್ಗೆ ಹೇಗೆ ಅನ್ನಿಸ್ತಿದೆ? ಈಸಿಯಾಗಿ ಕಲಿಬೋದಾ ಇಲ್ಲ ಟಫ್ ಅನ್ನಿಸ್ತಿದ್ಯಾ? ಮ್ಯಾಮ್ ಆ ಥರ ಏನೂ ಇಲ್ಲ ಮ್ಯಾಮ್. ಬೇರೆ ಕಡೆ ಹೋದರೆ ಸ್ವಲ್ಪ ಭಯ ಆಗ್ತದೆ ಮ್ಯಾಮ್. ಬಟ್ ಇಲ್ಲಿ ಬಂದಾಗ್ಲಿದ್ದ ನಮಗೆ ಫ್ರೀ ಅಂದರೆ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತಂದರೆ ಏನಾದರೂ ಡೌಟ್ಸ್ ಇದ್ರೂ ಕೂಡ ಕ್ಲಾರಿಫೈ ಮಾಡ್ತಾರೆ ಮ್ಯಾಮ್. ಮತ್ತು ನಮ್ಗೆ ಭಯ ಆಗ್ತೈತೆ ಅನ್ನೋ ಏನೂ ಇಲ್ಲ ಮ್ಯಾಮ್. ಫ್ರೀಯಾಗಿ ಅವ್ರು ಫ್ರೆಂಡ್ಲಿಯಾಗಿ ಮೂವ್ ಆಗ್ತಾರೆ ಮ್ಯಾಮ್ ನಮ್ಮ ಜೊತೆನೇ. ಅಂದರೆ ನಾನು ಎಲ್ಲೇ ಒಂದ್ಸತಿ ಕಲ್ತಿದ್ದೀನಿ ಮ್ಯಾಮ್ ಮೈಸಲ್ಲಿ, ಅಲ್ಲಿ ಕೂಡ ಚೆನ್ನಾಗೇ ಕಲ್ತಿದ್ದೀನಿ. ಬಟ್ ನನಗೆ ಅಷ್ಟೊಂದು 5 years ಆಯಿತು ಮ್ಯಾಮ್. ಅದು ಮರ್ತು ಬಿಟ್ಟಿದ್ದೀನಿ ಅಂತಂತೇಳಿ ನಾನು ತುಂಬ ಟೆನ್ಷನ್ ಆಯಿತು. ನಾನು ಎಲ್ಲಾದರೂ ಜಾಬಿಗೆ ಹೋಗಬೇಕು, ನನ್ನ ಕಂಪ್ಯೂಟರ್ ತುಂಬ ಕಷ್ಟ ಇದೆ. ತೇಜಣ್ಣ ಅವ್ರು ಇಟ್ಟಿದ್ದಾರೆ ಅಂತಂದರೆ ಅದು ಲಕ್ಕಿ ಮ್ಯಾಮ್ ನನಗೆ. ಅದಕ್ಕೆ ಇಷ್ಟು ಕಡಿಮೆ ಫೀಸಲ್ಲಿ ನಾನು ಕಲ್ತ್ಕೊಂತಿದ್ದೀನಿ ಅಂತಂತಂದರೆ ನನಗೆ ಸ್ವಲ್ಪ ಪ್ರೌಡ್ ಫೀಲ್ ಆಗ್ತಿದೆ ಮ್ಯಾಮ್. ಈಗ ಸಹಜವಾಗಿ ಕಂಪ್ಯೂಟರ್ನ ಯೂಸ್ ಮಾಡ್ತಾ ಇದ್ದರೆ ಕೆಲವೊಂದು ಕೀಸ್ಗಳನ್ನ ನಾವು ಯೂಸ್ ಮಾಡೋದು ನಮಗೆ ಗೊತ್ತಿರುತ್ತೆ. ಬಟ್ ಈ ಟೈಮ್ಗೆ ಪರ್ಟಿಕ್ಯುಲರಿ ಆಗಿ ಯೂಸ್ ಮಾಡಬೇಕಾ ನಾವು ಇಲ್ಲ ಅನ್ನೋ ಡೌಟ್ಸ್ ಎಲ್ಲ ಇರುತ್ತೆ. ಸಡನ್ನಾಗಿ ಈಗ ಅವ್ರು ಯಾರಿಗೋ ಟೀಚ್ ಮಾಡ್ತಾ ಇರ್ತಾರೆ, ಅವ್ರು ಬೇರೆ ಯಾವುದೋ ಒಂದು ಟೆನ್ಷನಲ್ಲಿ ಇರ್ತಾರೆ. ಸರ್ ಇಲ್ಲ ನನಗೆ ಈ ಥರ ಡೌಟ್ ಇದೆ ಅಂತಂದರೆ ಅವ್ರು ಬಂದು ನಿಮ್ಮ ಹತ್ರ ಹೇಗೆ ಅವ್ರ ವರ್ತನೆನ ಬಿಹೇವ್ ಮಾಡ್ತಾರೆ? ಮ್ಯಾಮ್ ಹೇಳ್ತಾರೆ ಮ್ಯಾಮ್. ಎಷ್ಟು ಅವರು ಬೇರೆ ಕ್ಲಾಸಸ್ ಮಾಡ್ತಿದ್ರು ಕೂಡ ಕರೆದ್ರು ಸುತ್ತ ಬಂದು ಹೇಳ್ಕೊಡ್ತಾರೆ ಮ್ಯಾಮ್. ಆ ಥರ ಏನೂ ಇಲ್ಲ ಮ್ಯಾಮ್. ಎಷ್ಟು ಸಲ, 1 ಸತಿ ಅಲ್ಲ 2 ಸತಿ ಅಲ್ಲ 3 times ಕೂಡ ಕೇಳಿದ್ರು ಕೂಡ ಬಂದು ಹೇಳ್ಕೊಡ್ತಾರೆ ಮ್ಯಾಮ್. ನಮ್ಮ ಹತ್ರ ಫ್ರೆಂಡ್ಲಿಯಾಗಿ ಮೂವ್ ಆಗ್ತಾರೆ ಮ್ಯಾಮ್. ಓ ಗುಡ್ ಮ್ಯಾಮ್, ಹಂಗಾದ್ರೆ ನೀವು ಒಳ್ಳೆ ಟೀಚರ್ನ ಪಡೆದಿದ್ದೀರಾ. ವೆಲ್ ಸರ್ ನಿಮ್ಮ ಹೆಸರು? ಮೇಡಮ್ ನಮಸ್ತೆ, ಪುರುಷೋತ್ತಮ್ ಅಂತೇಳಿ. ನೀವು ಯಾವಾಗಿಂದ ಕಲಿತಾ ಇದ್ದೀರಾ ಇಲ್ಲಿ? ನಾವು ಫಸ್ಟಿಂದ ಇದೀವಿ ಮೇಡಮ್ ಅಣ್ಣನ ಜೊತೆಗೆ. ಓಕೆ, ಫಸ್ಟಿಂದ ಸ್ಟಾರ್ಟಿಂಗಿಂದನೂ ಇದೆ. ಮತ್ತು ನೀವು ನಿಮ್ಮ ಸರ್ ಬಗ್ಗೆ ಏನು ತಿಳ್ಕೊಂಡಿದ್ದೀರಾ? ಮೇಡಮ್ ಅಣ್ಣ ತುಂಬ ಒಳ್ಳೆ ಮನುಷ್ಯರು ಮೇಡಮ್. ನಾವು ಅಣ್ಣನ ಜೊತೆ ಇದೀವಿ ಅಂದರೆ ಏನೋ ಒಂಥರ ಧೈರ್ಯ ಮೇಡಮ್. ಅಣ್ಣ ನಮಗೆ ಬಹಳ ಸಹಕಾರ ಮಾಡಿದ್ದಾರೆ, ಬಹಳ ಸಹಾಯ ಕೂಡ ಮಾಡಿದ್ದಾರೆ ಮೇಡಮ್ ಅಣ್ಣ ನಮಗೆ. ನೀವು ಈ TV ಚಾನಲ್ ಮೂಲಕ ನಿಮ್ಮ ಸರ್ ಅವ್ರಿಗೆ ಅಥವಾ ನಿಮ್ಮ ಅಣ್ಣಂದಿರಿಗೆ ಏನು ಹೇಳ್ತೀರಾ? ಮೇಡಮ್ ನಮ್ಮ ಅಣ್ಣವ್ರಿಗೆ ಹೇಳೋಷ್ಟು ಈಗ ಇಲ್ಲ ಮೇಡಮ್. ಅಂದರೆ ಅವ್ರಿಗೆ ಏನು ಹೇಳಿದ್ರೆ ಸಾಲದು ಮೇಡಮ್. ಓಕೆ ಮೇಡಮ್. ಅವ್ರ ಸರ್ ನಿಮ್ಮ ಹೆಸರು? ಎಸ್ ಲಿಂಗೇಶ್. ನೀವು ಎಷ್ಟು ವರ್ಷದಿಂದ ಇದ್ದೀರಾ? ಸ್ಟಾರ್ಟಿಂಗ್ಲದ್ದೇ ಇದೆ ಮೇಡಮ್. ನಿಮ್ಗೆ ಹೇಗೆ ಅನ್ನಿಸ್ತಿದೆ ಸರ್ ಇಲ್ಲಿ ಇರೋದು, ಕಲ್ತ್ಕೊಳ್ಳೋದು ಮತ್ತು ಬಂದವ್ರಿಗೆಲ್ಲ ಹೇಳ್ಕೊಡೋದಾಗಿರ್ಬೋದು? ಯಾಕೆಂದರೆ ನೀವು ಸ್ಟಾರ್ಟಿಂಗಿಂದನೂ ಅಂತ ಹೇಳ್ತಿದ್ದೀರಾ, ನೀವು ಆಲ್ಮೋಸ್ಟ್ ಸೀನಿಯರ್ ಆಗಿರ್ತೀರಾ, ನೀವು ಒಬ್ಬರಿಗೆ ಹೇಳ್ಕೊಡೋರಾಗಿರ್ತೀರಾ. ನಿಮ್ಗೆ ಏನು ಅನ್ನಿಸ್ತಿದೆ ಇಲ್ಲಿ ಬಂದಮೇಲೆಲ್ಲ? ಭಾಳ ಖುಷಿ ಆಗುತ್ತೆ ಮೇಡಮ್ ಇಲ್ಲಿ ಬಂದಲ್ಲಿದ್ದ. ಅಣ್ಣವ್ರ ಜೊತೆ ಇರೋದು ಭಾಳ ಖುಷಿ ಆಗುತ್ತೆ ಮೇಡಮ್. ನೀವು ಎಲ್ಲಿಂದ ಬರ್ತೀರಾ ಇಲ್ಲ ಅಥವಾ ಬಳ್ಳಾರಿ ಅವರೇನಾ? ಇಲ್ಲ ಸಿಂಧವಾಳ ಮೇಡಮ್ ನಮ್ಮದು. ಸಿಂಧವಾಳದಿಂದ ಇಷ್ಟು ದೂರ ಬರ್ತೀರಾ? ಓಕೆ ಥ್ಯಾಂಕ್ಸ್.
ಸರ್ ನಿಮ್ಮ ಹೆಸರು? ಲಿಂಗೇಶ್ ಅಂತೇಳಿ. ನೀವು ಎಷ್ಟು ವರ್ಷದಿಂದ ಇದ್ದೀರಾ? ನಾವು ಅಣ್ಣ ಫಸ್ಟ್ ಇನ್ಸ್ಟಿಟ್ಯೂಟ್ ಇದ್ದಾಗಲೇ ಸ್ಟಾರ್ಟ್ ಆಗಲಿದೆ ಇಲ್ಲೇ ಇದೀವಿ ಮೇಡಮ್. ಓ, ನೀವು ಇಲ್ಲಿ ಹಂಗಾದ್ರೆ ಹೇಳ್ಕೊಡ್ತೀರಾ? ಏನಾದರೂ ಡೌಟ್ಸ್ ಬಂದರೆ ಹೇಳ್ಕೊಡ್ತೀರಾ ಅಲ್ವಾ? ಕೊಡ್ತೀವಿ ಮೇಡಮ್, ಡೌಟ್ಸ್ ಇದೆ. ನೀವು ಎಲ್ಲಿನವರು? ನಾವು ಸಿಂಧುವಾಳಿಂದ ಅಣ್ಣ. ನೀವು ಅಲ್ಲಿಂದಾನೇ ಬರ್ತೀರಾ? ಮತ್ತೆ ಡೈಲಿ ಎಲ್ಲ ಅಪ್ ಅಂಡ್ ಡೌನ್ ಮಾಡ್ತೀರಲ್ಲ, ನಿಮಗೆಲ್ಲ ಕಷ್ಟ ಆಗಲ್ವಾ? ಅಷ್ಟೇನಿಲ್ಲ ಮೇಡಮ್, ಅಣ್ಣ ಫೋನ್ ಮಾಡಿದ್ರೆ ಹಿಂಗೈತಂದ್ರೆ ಇಲ್ಲಿಗೆ ಯಾವಾಗಲೂ ಇಲ್ಲಿಗೆ ಬರ್ತೀವಿ ಮೇಡಮ್. ಓ, ನೀವು ಒಂದು ಸೋಷಿಯಲ್ ಸರ್ವಿಸ್ ನಿಮ್ಮ ಕಡೆ ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಇದ್ದೀರಾ ಅಂತೀರಾ? ಸಪೋರ್ಟ್ ಇದ್ರೆ ಎಲ್ಲಿಗಾದ್ರೂ ಹೋಗ್ತೀವಿ ಮೇಡಮ್. ಮತ್ತೆ ನೀವು ಇನ್ಸ್ಟಿಟ್ಯೂಟ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಅಣ್ಣ ಒಳ್ಳೆ ಕೆಲಸ ಮಾಡ್ತಾನೆ ಅಷ್ಟೇ, ಅಣ್ಣನಿಂದ ಇರ್ತೀವಿ ಮೇಡಮ್ ಅಷ್ಟೇ. ನೀವು ಎಷ್ಟು ವರ್ಷ ಇರ್ತೀನಿ ಅನ್ನೋ ಕಾನ್ಫಿಡೆಂಟ್ ನಿಮಗಿದೆ? ಅಣ್ಣ ಎಷ್ಟು ಜೊತೆ ಅಣ್ಣ ಏನೇನು ಕೆಲಸ ಮಾಡ್ತಾನೆ ನಾವು ನಂಗೆ ಕೆಲಸ ಮಾಡ್ಕೊಂಡು ಅಣ್ಣನ ಜೊತೆ ಇರ್ತೀನಿ ಮೇಡಮ್. ಓಕೆ, ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ಅವ್ರ ಸ್ಟೂಡೆಂಟ್ಸು ಸರ್ ಆಗಿರ್ಬೋದು, ಅವ್ರ ಮೇಡಮ್ ಆಗಿರ್ಬೋದು, ಸರ್ರು ಮೇಡಮ್ ಅಂತ ಯಾರು ತಿಳ್ಕೊಂಡಿರ, ನಮ್ಮ ಅಣ್ಣ ನಮ್ಮ ಅಕ್ಕ ಅಂತ ತಿಳ್ಕೊಂಡಿದ್ದಾರೆ. ಅವರು ಹಾಗೆ ಇವ್ರನ್ನ ಟ್ರೀಟ್ ಮಾಡ್ತಾ ಇದ್ದಾರಂತೆ. ನೀವು ಬನ್ನಿ, ನೀವು ಇನ್ಸ್ಟಿಟ್ಯೂಟಲ್ಲಿ ಕಂಪ್ಯೂಟರ್ ಸಿಸ್ಟಮ್ನ ಕಲೀರಿ. ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ VTV ಬಳ್ಳಾರಿ. ಜೈ ಹಿಂದ್, ಜೈ ಕರ್ನಾಟಕ.